ಗಾಯ್ಸ್, ನಮಸ್ಕಾರ. ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬ ಖುಷಿ ವಿಚಾರ ಏನು ಅಂತ ಅಂದರೆ, ನಾವು ಹೊಸ ಗಾಡಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಯಾವ ಗಾಡಿ ತೊಗೊಳ್ತಾ ಇದ್ದೀವಿ, ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡೋಣ. ನಾವು ಬಂದಿರೋದು ಹೋಂಡಾ ಶೋರೂಮ್ಗೆ. ಇಲ್ಲಿ ಆ್ಯಕ್ಟಿವಾದ ಬೇರೆ ಬೇರೆ ಮಾಡೆಲ್ಸ್ ಇತ್ತು. ನಾನು ತೊಗೊಂಡಿರೋದು ಆ್ಯಕ್ಟಿವಾ 110. ನಾವು ಯಾಕೆ ಆ್ಯಕ್ಟಿವಾ ಸೆಲೆಕ್ಟ್ ಮಾಡಿದ್ವಿ ಅಂತ ಅಂದರೆ, ಇದ್ರ ಮೈಲೇಜು ತುಂಬ ಚೆನ್ನಾಗಿದೆ ಆ್ಯಂಡ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿದೆ, ಮತ್ತು ನಮ್ಮ ಬಜೆಟ್ ಫ್ರೆಂಡ್ಲಿ ಕೂಡ ಆಗಿತ್ತು. ಅದಕ್ಕೋಸ್ಕರ ನಾವು ಆ್ಯಕ್ಟಿವಾ 110 ಚೂಸ್ ಮಾಡಿದ್ದೀವಿ ಪರ್ಚೇಸ್ ಮಾಡೋದಕ್ಕೆ. ಸೊ ನನ್ನ ಹತ್ರ ಬಿಫೋರು ಒಂದು ಆ್ಯಕ್ಟಿವಾ ಇದೆ. ಸೊ ಇವಾಗೂ ಕೂಡ ನಾನು ಆ್ಯಕ್ಟಿವಾನೇ ತೊಗೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಪೇಪರ್ ವರ್ಕ್ ಎಲ್ಲ ಆಲ್ಮೋಸ್ಟ್ ಮುಗಿತಾ ಇದೆ. ನಾವು ಆ್ಯಕ್ಟಿವಾ ಪರ್ಚೇಸ್ ಮಾಡೋಕ್ಕೆ ನಾವು ಪೇ ಮಾಡಿದ್ದು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸೇರಿ 97,500. ಸೊ ಇವಾಗ GST ಎಲ್ಲ ಕಮ್ಮಿ ಆಗಿರೋದ್ರಿಂದ ರೇಟು ಕೂಡ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ದೀವಿ. ಈಗ ಡೆಲಿವರಿಗೆ ರೆಡಿ ಆಗ್ತಾಯಿದೆ. ಸೊ ನೋಡ್ತಾ ಇರ್ಬೋದು ನೀವು, ಇದೇ ನನ್ನ ಆ್ಯಕ್ಟಿವಾ ನಾವು ತೊಗೊಂಡಿರೋದು. ಕ್ಲಾಸಿಕ್ ಆಗಿದೆ ಲುಕ್ ಮಾತ್ರ. ಸೊ ಕೀ ನಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂತ. ಸೊ ಫೈನಲಿ ಕೀ ಸಿಕ್ತು. ಸೊ ಫಸ್ಟು ಮೂವ್ ಮಾಡಿದೆ ಗಾಡಿನ. ಸೊ ಅದಾದಮೇಲೆ ಶೋರೂಮಿಂದ ಮನೆಯವ್ರಿಗೂ ನಾನೇ ಓಡಿಸ್ಕೊಂಡು ಬಂದೆ. ಸೊ ಅಲ್ಲಿ ಆನ್ ದ ವೇ ಬರ್ತಾ ಮನೆಯವ್ರಿಗೂ ಸ್ವೀಟ್ ತೊಗೊಂಡು, ನಮ್ಮ ಮನೆಯವ್ರಿಗೆ ಚಂಪಾಕಲಿ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಅವ್ರಿಗೊಂದು ಚಂಪಾಕಲಿ ಕೊಡಿಸ್ತು. ನಾನು ಜಾಮೂನ್ ತಿಂದೆ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ದೇವಸ್ಥಾನಕ್ಕೆ ಹೋಗಿ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ನೀವು ಹೊಸ ಗಾಡಿ ತೊಗೋಬೇಕು ಅಂತಂದರೆ ಆಲ್ ದ ಬೆಸ್ಟ್.